ಎಕ್ಸ್ಪೆಕ್ಟೇಷನ್ ಇದ್ದಾಗ ನಮಗೆ ಅವ್ರು ಹೀಗೆ ಬಿಹೇವ್ ಮಾಡಬೇಕು, ನನ್ನ ಹತ್ರ ಹೀಗೆ ನಡ್ಕೋಬೇಕು. ಯಾಕೆಂದರೆ ಅವರು ಆ ಕೆಲಸ ಮಾಡೋರು, ನಮ್ಮ ದುಡ್ಡು ಅವ್ರು ಇಸ್ಕೊಳ್ಳೋರು, ನಮ್ಮ ಸೇವೆ ಮಾಡೋರು ಇದೇ ಥರ ಬಿಹೇವ್ ಮಾಡಬೇಕು, ಅವರು ಟೋನ್ ಎತ್ತಬಾರ್ದು, ನಾನು ಎತ್ತಬಹುದು ಅವ್ರು ಎತ್ತಬಾರ್ದು ಅನ್ನೋದು ಇರುತ್ತಲ್ಲ, ಅಹಂಕಾರ ಅಲ್ವಾ. ಅವ್ರಿಗೂ ಏನೋ ತಲೆನೋವು ಬಂದಿರ್ಬೋದು. ನಾನೇ ಆ ಜಾಗದಲ್ಲಿ ಇದ್ದಿದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ಹೊರಟೋಗಿ ಆಕ್ಸೆಪ್ಟೆನ್ಸ್ಗೆ ಫಸ್ಟ್ ಪಾಯಿಂಟು ಕಂಪ್ಯಾಷನ್ ಬರುತ್ತೆ. ಆಕ್ಸೆಪ್ಟೆನ್ಸ್ ಆದ ತಕ್ಷಣ ಕಂಪ್ಯಾಷನ್. ನಾನು ಆ ಜಾಗದಲ್ಲಿ ಇದ್ದಿದ್ರೆ ಹಾಗೆ ಮಾಡ್ತಾ ಇದ್ದೆ, ನಾನು ಆ ಜಾಗದಲ್ಲಿದ್ದರೆ ಮರೆತು ಬಿಡ್ತಾ ಇದ್ದೆ, ನಾನು ಮರ್ತಿದ್ದೀನಿ, ನಾನು ಹಾಗೆ ಮಾಡಿದ್ದೀನಿ, ಈ ರೀತಿ ನಮಗೆ ಸೆಕೆಂಡ್ ಥಾಟ್ ಬರುತ್ತೆ. ಹೌದು, ಈ ಥರ ನಾನು ಮಾಡ್ತಾ ಇದ್ದೆ ಅಂತ. ಬರೀ ಅಷ್ಟೇ ಅಲ್ಲ, ಇನ್ನೂ ಆಕ್ಸೆಪ್ಟೆನ್ಸ್ ಡೀಪಾಗಿ ಆಗಬೇಕಾದ್ರೆ ನಮ್ಮ ಮನಸ್ಥಿತಿ ಅದಕ್ಕೆ ಕಾರಣ ಅಂದಾಗ, ನಮ್ಮ ಸ್ಟೆಬಿಲಿಟಿ ನಾವು ಕಳ್ಕೊಂಡಿದ್ದೀವಿ, ಅದರಿಂದ ಇದಾಗ್ತಾ ಇದೆ. ಸಿಚುಯೇಷನ್ ಕರೆಕ್ಟ್ ಮಾಡೋದಲ್ಲ, ಅಥವಾ ಪರ್ಸನ್ನ ಕರೆಕ್ಟ್ ಮಾಡೋದಲ್ಲ, ಅಥವಾ ನಮಗೆ ಬೇಕಾದಂಗೆ ಅವ್ರು ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಅಲ್ಲ. ಇದು ಮೂರು ನಾವು ನಡೆಸ್ತಾ ಇರ್ತೀವಿ ಯಾವಾಗ್ಲೂ. ನಾನು ಕರೆಕ್ಟಾಗಿದ್ದೀನಿ ಅಂತಲೇ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಎಷ್ಟು ಇದಕ್ಕಿಂತ ಅಜ್ಞಾನದ ಪರಮಾವಧಿ ಬೇರೆ ಇಲ್ಲ. ನಾನು ಸರಿ, ನಾನೇ ಸರಿ, ನಾನು ಯಾವತ್ತೂ ತಪ್ಪಾಗಕ್ಕೆ ಸಾಧ್ಯ ಇಲ್ಲ, ಯಾವ್ಯಾವುದು ಚೆನ್ನಾಗಾಗಿದೆಯೋ ಅದೆಲ್ಲ ನಾನೇ ಮಾಡಿದ್ದು, ನನ್ನಿಂದಲೇ ಆಗಿದ್ದು. ಸ್ವಲ್ಪ ಏನಾರು ಅದು ಧ್ವನಿನಲ್ಲೇ ನಮಗೆ ಒಂದೊಂದ್ಸತಿ ಅಸಹ್ಯ ಬಂದಾಗ, ಇಲ್ಲ ಇವರು ಸ್ವಲ್ಪ ಸಹಾಯ ಮಾಡಿದ್ರು, ಆದರೆ ನಾನೇ ಮುಖ್ಯ, ನನ್ನಿಂದಲೇ ಆಗಿದ್ದು.